talk about that, any buildings that 30 to 50 floors. See, Bangalore Nagaradalli, see whatever the high-rise buildings are there, NSG have been training our local officers. So it is a very risky proposition. So Karnataka government today I have announced that we will give 50% extra basic pay for those who take up this job, and we have to encourage them and give them more strength to them. So the Home Minister has submitted a proposal on this. So on this day I have announced that we will give 50% extra basic pay as on to other parts of the states. Because and I have asked all my DGP and the police commissioner to inquire all the buildings and see that we will have an understanding with the armed forces. We have a big base here. The Air Force, the military and all the 8 armed forces are there. We'll come to some understanding. We need some emergency helicopter. If any crisis happens, we have to help all of us, each other. So I think they will go ahead with it. And I request all the apartment societies, owners and all, to see that they are well equipped and their places should be very... And why, sir? What is the reason? See, why means we should be cautious. It is ground duty because after any incident happen, the place should be very clean, and we should see that they all have their fire force equipment, and whatever this when there is a terrorist attack, we should see that we protect our citizens. This is a big international city which the entire other world is interested in Bangalore, and all of them are coming here. They should be out of fear. That is our duty. Anyway, the Home Department is doing a good job, but still we should be very cautious. ಇವತ್ತು ನಾನು ಬೆಂಗಳೂರು NSG ಏನು ಟ್ರೈನಿಂಗ್ 1 ತಿಂಗಳು ಟ್ರೈನಿಂಗ್ ನಡೀತದೆ. ಭಾಳ ರಿಸ್ಕ್ ತೊಗೊಂಡವರೆಲ್ಲ ಕೆಲಸ ಮಾಡ್ತಾರೆ. 20, 30, 40, 50 ಅಂತಸ್ತು ಬಿಲ್ಡಿಂಗಲ್ಲಿ ಅವ್ರು ಹೋಗಿ ರಕ್ಷಣೆ ಮಾಡೋಂಥದ್ದು, ಅಲ್ಲಿಂದ ದುಡುಕುವಂಥದ್ದು ಅವರ ಲೈಫಲ್ಲಿ ಭಾಳ ರಿಸ್ಕ್ ಇರ್ತದೆ. ಅದಕ್ಕೆ ಅವರು ಸಾಮಾನ್ಯವಾಗಿ ಇನ್ನು ಉತ್ತೇಜನ ಕೊಡಬೇಕು, ಇನ್ನು ಜಾಸ್ತಿ ಜನ ಟ್ರೈನಿಂಗ್ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು 50% ಬೇಸಿಕ್ ಅಲೋವೆನ್ಸಲ್ಲಿ ಎಕ್ಸ್ಟ್ರಾ ಮಾಡಲಿಕ್ಕೆ ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿಗೆ ಪ್ರಸ್ತಾವನೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹಣ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಇಂಥವ್ರಿಗೆ ನಾವು ಉತ್ತೇಜನವನ್ನು ಕೊಡಬೇಕು. ಆ ತೀರ್ಮಾನವನ್ನು ಈಗಾಗಲೇ ನಾನು ಮಾಡಿದ್ದೇನೆ. ಸೊ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ. ಮತ್ತು ಎಲ್ಲ ನಮ್ಮ ಬಿಲ್ಡಿಂಗ್ಗಳೇನಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗು, ಅಪಾರ್ಟ್ಮೆಂಟ್ಸು ಎಲ್ಲ ಏನಿದೆ, ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಎಲ್ಲ ಇದ್ದಾಗ ಇಂಥ ಒಂದು ಫೈರ್ ಅಟ್ಯಾಕ್ ಆದಾಗ, ಇಲ್ಲಾಂದರೆ ಯಾರು ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾಗ, ಯಾವುದಾದ್ರು ತೊಂದರೆ ಆದಾಗ ಸಂದರ್ಭದಲ್ಲಿ ಎಮರ್ಜೆನ್ಸಿ ಹೋಗಬೇಕು. ಅದಕ್ಕೆ ನಮ್ಮ ಮಿಲಿಟರಿಯವ್ರ ಜೊತೆ, ಏರ್ಫೋರ್ಸ್ ಅವ್ರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಒಂದು ಯಾವಾಗಲೂ ಕೂಡ ಒಂದು ಸಪ್ರೇಟ್ ಟೀಮ್ ಇರಲಿ ಅಂತೇಳಿ ಅದನ್ನು ಹೇಳಿದ್ದೇನೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಒಂದು ಪ್ರತ್ಯೇಕವಾದಂಥ ರೌಡಿ ಸ್ಕ್ವಾಡ್, ಎಲ್ಲ ರೌಡಿಗಳು ಯಾರು ಎಲ್ಲ ನಮಗೆ ಪೊಲೀಸ್ ಸ್ಟೇಷನಿಂದ ದೂರ ಇಡಬೇಕು ಆ ಸಂಬಂಧಗಳನ್ನು, ಲೋಕಲ್ ಪೊಲೀಸ್ ಆಫೀಸ್ ಇರ್ತದೆ. ಸೊ ಒಳ್ಳೆ IPS ಆಫೀಸರ್ ಕೈ ಕೆಳಗಡೆ ಅವ್ರದ್ದೊಂದು ಸಪ್ರೇಟ್ ಟೀಮನ್ನೇ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆ ಮಾಡ್ತೇವೆ. ಸೊ ಯಾರು ಕೆಲವೆಲ್ಲ ನಾವೆಲ್ಲ TV ಗಳಲ್ಲಿ ಕೆಲವೆಲ್ಲ ನೀವೆಲ್ಲ ಒಳ್ಳೆ ಪ್ರದರ್ಶನ ಮಾಡಿ ಎಚ್ಚರಿಕೆ ಒತ್ತಾಯಿಸಿದ್ರಿ. ನನಗೆ ರಾತ್ರಿ 11 ಗಂಟೆಗೆ ಗೊತ್ತಾಯಿತು, TV ಗಳಲ್ಲಿ ಬಂದಿತ್ತು. ವಿತಿನ್ 24 hours ಬೆಳಗ್ಗೆ ಅಷ್ಟೊತ್ತಿಗೆ ಅವರೆಲ್ಲ ಅರೆಸ್ಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ನಮ್ಮ ಪೊಲೀಸ್ ಅವರೆಲ್ಲ ಅವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅಂಥದಕ್ಕೆ ಯಾವುದೂ ಕೂಡ ನಾವು ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಅವಕಾಶ ಕೊಡೋದಿಲ್ಲ ಯುವಕರಲ್ಲಿ. ಅದಕ್ಕೆ ಒಂದು ಪ್ರತ್ಯೇಕವಾದಂಥ ರೌಡಿ ಸ್ಕ್ವಾಡನ್ನು ನಾವು ಅದನ್ನು ತಯಾರು ಮಾಡ್ತೀವಿ. ಅದಕ್ಕೊಂದು ಸಪ್ರೇಟ್ ಟೀಮ್. ಆಮೇಲೆ ಹೆಲಿಪ್ಯಾಡ್ ಕೂಡ, ಎಲ್ಲ ಹೆಲಿಪ್ಯಾಡ್ಗಳು ಕೂಡ ಭಾಳ ಅದಕ್ಕೆಲ್ಲ ಪರ್ಮಿಷನ್ಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆ ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆಲ್ಲ ಅವ್ರಿಗೆ ಭಾಳ ಜನ ಕಟ್ಕೊಂಡಿದ್ದಾರೆ. ಅದಕ್ಕೆ ಆ್ಯಕ್ಟಿವ್ ಆಗಿರಬೇಕು ಯಾವಾಗಲೂ ಕೂಡ ಎಮರ್ಜೆನ್ಸಿಗೆ. ಸೊ ಯಾವ ರೀತಿ ಎಮರ್ಜೆನ್ಸಿಗೂ ನಾವು ಒಂದು ಫೈರ್ ಫೋರ್ಸು ಕೆಲವು ಎಕ್ವಿಪ್ಮೆಂಟ್ಸ್ ಇಟ್ಟಿರ್ತೀವಿ, ಆ ರೀತಿ ಅವರೆಲ್ಲ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಮಾರ್ಗದರ್ಶನವನ್ನು ಎಲ್ಲ ಅಪಾರ್ಟ್ಮೆಂಟಲ್ಲೂ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಮಾಡ್ಕೊಳ್ಳಿ. ಹೊಸದಾಗಲಿ ಹಳೇದಾಗಲಿ ಎಲ್ಲದಕ್ಕೂ ಆಗಲಿ ಕಂಪಲ್ಸರಿ ಅವರು ಮಾಡ್ಕೊಳ್ಬೇಕು. ಹಳೇದಾಗೋಗಿದ್ರೆ ಪರವಾಗಿಲ್ಲ, ಟ್ರೈ ಮಾಡೋಣ. ಆಗೋದಾದ್ರೆ ಎಷ್ಟು ಉಳಿಸ್ಕೊಳ್ಳೋಕೆ ಸಾಧ್ಯನೋ ನಿಯಮ ಇರುತ್ತೆ, ಎಷ್ಟು ಹೈಟ್ ವರ್ಗು ಎಷ್ಟು ಅಂತ ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಅದು